ಹಾಯ್ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಓಕೆ, ಚೆನ್ನಾಗಿರಿ, ಮನೆಯಲ್ಲೇ ಇರಿ, ಓದ್ತಾ ಇರಿ. ಮಕ್ಕಳೇ, ಈ ದಿನ ನಾವು 1ನೇ ತರಗತಿ ಪರಿಸರ ಅಧ್ಯಯನ ಮೈಲುಗಲ್ಲು 7ರಲ್ಲಿ ಮೆಟ್ಟಿಲು ಸಂಖ್ಯೆ 58, 59 ಮತ್ತು 60ರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಇದು ಸಾರಿಗೆಗೆ ಸಂಬಂಧಪಟ್ಟಂತಹ ಕಲಿಕಾಂಶವಾಗಿದೆ. ಹಾಗಾದರೆ ಈ ಕಲಿಕಾಂಶದ ನಿರೀಕ್ಷಿತ ಕಲಿವಿನ ಫಲ ಸ್ಥಳೀಯ ಸಾರಿಗೆಯ ವಿವಿಧ ಬಗೆಗಳನ್ನು ಗುರುತಿಸುವರು. ಮಕ್ಕಳೇ, ಇದರಲ್ಲಿ ನಾವು ಸಾರಿಗೆಯ ವಿವಿಧ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನೋಡಿ, 58ನೇ ಮೆಟ್ಟಿಲು ಸಂಖ್ಯೆ ಜೋಕರ್ ಲೋಗೋ ಇದೆ. ಇದು ಚಟುವಟಿಕೆ ಅಣುಕು ನುಡಿಯಾಗಿದೆ. ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಆ ಚಿತ್ರಗಳಿಂದ ಉಂಟಾಗುವ ಶಬ್ದವನ್ನು ನೀವೇನು ಮಾಡಬೇಕು? ಅನುಕರಣೆ ಮಾಡಬೇಕು. ಇಲ್ಲಿ ನೋಡಿ, ನಮ್ಮ ಶಾಲೆಯ ಮಕ್ಕಳು ಈ ಶಬ್ದವನ್ನು ಅನುಕರಣೆ ಮಾಡಿದ್ದಾರೆ. ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ವೆರಿ ಗುಡ್. ನೆಕ್ಸ್ಟು ಇದು ಯಾವ ವಾಹನದ ಸದ್ದು? ರೈಲು. ವೆರಿ ಗುಡ್. ಇದು ಯಾವ ಸದ್ದು? ಆಟೋ ಸೌಂಡಾ? ವೆರಿ ಗುಡ್. ವಾವ್, ಇದು ಯಾವ ಗಾಡಿ ಸೌಂಡು? ಕುದುರೆ ಗಾಡಿ ಶಬ್ದ. ವೆರಿ ಗುಡ್. ಇದು ಯಾವುದು? ನೋಡಿದ್ರಲ್ಲ ಮಕ್ಕಳೇ, ನೀವು ಸಹ ಈ ವಾಹನಗಳ ಶಬ್ದವನ್ನು ಅನುಕರಣೆ ಮಾಡಿ ಈ ಚಟುವಟಿಕೆನ ಪೂರ್ಣಗೊಳಿಸಿ. ಮಕ್ಕಳೇ, ಮೆಟ್ಟಿಲು ಸಂಖ್ಯೆ 59 ಜೋಡಿ ಗುಲಾಬಿ ಲೋಗೋ ಇದೆ. ಇದು ಸಮೀಕ್ಷೆ ಕಾರ್ಡು. ಹಾಗಾದರೆ ಇಲ್ಲಿ ಏನು ಮಾಡಬೇಕು ಅಂದರೆ, ಮೊದಲು ಸೂಚನೆಯನ್ನು ನೋಡೋಣವಾ? ನೋಡಿ, ಕೆಳಗಿನ ಚಿತ್ರಗಳನ್ನು ಗಮನಿಸು. ಇವುಗಳಲ್ಲಿ ನೀನು ನೋಡಿರುವ ಚಿತ್ರಕ್ಕೆ ಸರಿ ಗುರುತನ್ನು, ನೋಡಿಲ್ಲದ ಚಿತ್ರಕ್ಕೆ ತಪ್ಪು ಗುರುತನ್ನು ಹಾಕು ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ನೋಡಿ, ಎತ್ತಿನ ಗಾಡಿ, ಕುದುರೆ ಗಾಡಿ, ಬಸ್ಸು, ಆಟೋ, ಸ್ಕೂಟರ್, ವಿಮಾನ, ಹಡಗು, ಸುಮಾರು ಚಿತ್ರಗಳು ಕೊಟ್ಟಿದ್ದಾರಲ್ವಾ? ಈ ಚಿತ್ರಗಳನ್ನು ನೀವು ನೋಡಿದರೆ ಸರಿ ಗುರ್ತು ಹಾಕಬೇಕು, ನೋಡಿಲ್ಲ ಅಂದರೆ ತಪ್ಪು ಗುರ್ತು ಹಾಕಬೇಕು. ಉದಾಹರಣೆಗೆ, ಎತ್ತಿನ ಗಾಡಿ ನೀವು ನೋಡಿರಾ? ನೋಡಿದರೆ ಸರಿ ಗುರ್ತು, ನೋಡಿಲ್ಲ ಅಂದರೆ ತಪ್ಪು ಗುರ್ತನ್ನು ಹಾಕಿ ಈ ಚಟುವಟಿಕೆನ ಪೂರ್ಣಗೊಳಿಸಬೇಕು. ಮಾಡ್ತೀರಲ್ವಾ ಮಕ್ಕಳೇ? ವೆರಿ ಗುಡ್. ಮಕ್ಕಳೇ, 60ನೇ ಮೆಟ್ಟಿಲು ಸಂಖ್ಯೆ ಸಾರಿಗೆ ಸಂಬಂಧಪಟ್ಟಂತೆ ಚರ್ಚೆ ಇದೆ. ಈ ಚರ್ಚೆಯಲ್ಲಿ ನೀವೆಲ್ಲ ಏನು ಮಾಡಬೇಕು ಮಕ್ಕಳೇ? ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಮಕ್ಕಳೇ, ಸಾರಿಗೆ ಅಂದರೆ ನಿಮ್ಗೇನಂತ ಗೊತ್ತಾಯ್ತಾ? ಸಾರಿಗೆ ಅಂದರೆ ವಾಹನಗಳು. ನೋಡಿ, ನಮ್ಮನ್ನು ಮತ್ತು ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಮಾರ್ಗವನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಸಾರಿಗೆ ಅಂತ ಕರಿತೀವಿ. ಇದರಲ್ಲಿ ಸುಮಾರಷ್ಟು ವಿಧಗಳಿದ್ದಾವೆ. ಅವುಗಳ ಬಗ್ಗೆನೇ ನಾವಿವತ್ತು ತಿಳ್ಕೊಳ್ಳೋಣ. ಮಕ್ಕಳೇ, ಇಲ್ಲಿ ನೋಡಿ, ಈ ಚಿತ್ರನ ನೀವು ನೋಡಿದ್ದೀರಾ? ಇದಕ್ಕೆ ಏನಂತೀವಿ ಹೇಳಿ ನಾವು? ಎತ್ತಿನ ಗಾಡಿ. ಹತ್ತಿದ್ದೀರಾ ಈ ಗಾಡಿನ ನೀವು? ಹೌದು, ಎತ್ತಿನ ಗಾಡೀಲಿ ನಾವು ಒಂದೂರಿಂದ ಇನ್ನೊಂದೂರಿಗೆ, ಗದ್ದೆಗೆ, ಅಕ್ಕಿ ಮಾಡ್ಸೋಕ್ಕೆಲ್ಲ ಹೋಗ್ತೀವಲ್ವಾ? ವೆರಿ ಗುಡ್. ಮಕ್ಕಳೇ, ಈ ಚಿತ್ರ ನೋಡಿದ್ದೀರಾ? ಇದೇನು ಹೇಳಿ? ಇದು ಕುದುರೆ ಗಾಡಿ. ಇದು ಸಹ ಜನರನ್ನು ಒಂದೂರಿಂದ ಇನ್ನೊಂದೂರಿಗೆ ಕರ್ಕೊಂಡು ಹೋಗುತ್ತೆ. ಮಕ್ಕಳೇ, ಈ ಚಿತ್ರ ನೋಡಿದ್ದೀರಾ ನೀವು? ಇದೇನು ಹೇಳಿ? ಬಸ್ಸು. ನಮಗೆ ಊರಿಗೆ ಹೋಗೋಕ್ಕೆ, ನೆಂಟರ ಮನೆಗೆ ಹೋಗೋಕ್ಕೆ, ಸಂತೆಗೆ, ಜಾತ್ರೆಗೆ, ಆಸ್ಪತ್ರೆಗೆಲ್ಲ ಹೋಗೋಕ್ಕೆ ಬಸ್ಸನ್ನು ಬಳಸ್ತೀವಿ ತಾನೆ? ಬಸ್ಸಿಗೆ ಹೋಗ್ತೀವಿ. ಮಕ್ಕಳೇ, ಬಸ್ಸಲ್ಲಿ ಹಿರಿಯರು ಮತ್ತು ವಯಸ್ಸಾದವರು, ಗರ್ಭಿಣಿಯರು, ಮಕ್ಕಳು ಎಲ್ಲ ಇರ್ತಾರಲ್ಲ, ಅಂಥವ್ರಿಗೆ ನಾವೇನು ಮಾಡಬೇಕು ಗೊತ್ತಾ? ಸೀಟನ್ನು ಬಿಟ್ಕೊಡ್ಬೇಕು. ಒಂದು ಸೀಟಲ್ಲಿ ನಾವೇ ಆರಾಮಾಗಿ ಕುತ್ಕೋಬಾರ್ದು. ಹಿರಿಯರಿಗೆಲ್ಲ ನಾವೇನು ಮಾಡಬೇಕು? ಸೀಟನ್ನು ಬಿಟ್ಕೊಡ್ಬೇಕು ಮಕ್ಕಳೇ, ಈ ಚಿತ್ರದಲ್ಲಿರುವಂತಹ ವಾಹನನ ಗುರ್ತಿಡ್ತೀರಾ? ಇದು ಕಾರು. ಕಾರಲ್ಲೂ ಸಹ ನಾವೇನು ಮಾಡ್ತೀವಿ? ಒಂದೂರಿಂದ ಇನ್ನೊಂದೂರಿಗೆ ಆರಾಮಾಗಿ ಹೋಗ್ತೀವಿ. ಮಕ್ಕಳೇ, ಈ ಚಿತ್ರದಲ್ಲಿ ಏನಿದೆ ನೋಡಿ? ಇದು ಸ್ಕೂಟರ್. ಈಗಂತೂ ಎಲ್ಲರ ಮನೇಲೂ ಹೆಚ್ಚಾಗಿ ಬೈಕ್ ಇದ್ದಾವಲ್ವಾ? ನೀವೇನು ಮಾಡ್ತೀರಾ?
ಇವತ್ತೇ ಹೋಗಿ ಇವತ್ತೇ ಬಂದುಬಿಡ್ತೀರಾ ನೆಂಟರ ಮನೆಗೆ. ಆವಾಗಿನ ಥರ ಹೋಗಿ ಮುಂಚಿತವಾಗಿ ಹೋಗಿ ಉಳ್ಕೊಳ್ಳೋದಿಲ್ಲ. ನಿಮ್ಮ ಮನೇಲಿ ಬೈಕ್ ಇದೆಯಾ, ಹಿಂಗೋಗಿ 1 ಗಂಟೆದಲ್ಲಿ ಹೊಳ್ಳಿ ಬರ್ತೀರಾ. ಬೈಕು ನಿಮಗೆ ಊರಿಗೆ ಹೋಗೋಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳೇ, ಈ ಚಿತ್ರ ನೋಡಿದ್ದೀರಾ? ಹಾಂ, ಇದೇನು ಹೇಳಿ? ಆಟೋಗಳು ಪೇಟೆಯಲ್ಲಿ ಹೆಚ್ಚಾಗಿರ್ತಾವಲ್ವಾ? ನಮ್ಮೂರಲ್ಲೂ ಆಟೋ ಬರ್ತಾವಲ್ಲ? ಹೌದು. ಆಟೋಗಳಲ್ಲೂ ಸಹ ಏನು ಮಾಡ್ತಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಜನ ಪ್ರಯಾಣ ಮಾಡ್ತಾರೆ. ಮಕ್ಕಳೇ, ಈ ಚಿತ್ರ ನೋಡಿ. ಹಾಂ, ಇದೇನು? ಇದಕ್ಕೆ ತೆಪ್ಪ ಅಂತ ಕರೀತಾರೆ ಮಕ್ಕಳೇ. ಇದು ನೀರಿನಲ್ಲಿ ಹೋಗುವಂತಹ ಸಾರಿಗೆ ವ್ಯವಸ್ಥೆ ಆಗಿದೆ. ಇದು ನೀರಲ್ಲಿ ಮಾತ್ರ ಏನು ಮಾಡುತ್ತೆ, ಚಲಿಸುತ್ತೆ. ಹಾಗೆ ಹಡಗು ಇದೆ, ದೋಣಿ ಇದೆ. ಇವುಗಳನ್ನೆಲ್ಲ ನಾವೇನು ಮಾಡ್ತೀವಿ, ಒಂದು ದಡದಿಂದ ಇನ್ನೊಂದು ದಡಕ್ಕೆ ವಸ್ತುಗಳನ್ನು ಮತ್ತು ಜನರನ್ನು ಸಾಗಿಸೋಕ್ಕೆ ಉಪಯೋಗಿಸ್ತೀವಿ. ಮಕ್ಕಳೇ, ಇದೇನು ಗೊತ್ತಾ ನಿಮಗೆ? ಹಾಂ, ಇದು ಹೆಲಿಕಾಪ್ಟರ್. ಇದು ಮತ್ತು ಇಲ್ಲಿ ನೋಡಿ, ಇದೇನು? ಏರೋಪ್ಲೇನ್, ವಿಮಾನ ಅಂತ ಕರಿತೀವಲ್ಲ? ಹೌದು. ಇವೆಲ್ಲಿ ಹೋಗ್ತಾವೆ ಗೊತ್ತಾ ನಿಮಗೆ? ನೆಲದ ಮೇಲೆ ಹೋಗ್ತಾವ ಇವು? ಇಲ್ಲ ಅಲ್ವಾ? ಹೌದು. ಹೆಲಿಕಾಪ್ಟರ್ ಮತ್ತು ವಿಮಾನ ಆಕಾಶದಲ್ಲಿ ಏನು ಮಾಡ್ತವೆ, ಹಾರಾಡ್ತವೆ ಮಕ್ಕಳೇ. ಇದು ದುಬಾರಿ ಪ್ರಯಾಣ. ವಿಮಾನ ಆಕಾಶದಲ್ಲಿ ಹಾರಾಡೋದನ್ನು ನೀವು ನೋಡಿದ್ದೀರಾ ಅಲ್ವಾ? ಹೌದು, ನೋಡಿದ್ದೀರಾ ಮಕ್ಕಳೇ. ಇಲ್ಲಿ ನೋಡಿ, ಇದು ಸೈಕಲ್ಲು ಸಹ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡಬೇಕು ಅಂದರೆ ಬಳಸ್ತೀವಿ. ಮಕ್ಕಳೇ, ಈ ಸೈಕಲಿಗೆ ನಾವು ಯಾವುದೇ ರೀತಿಯ ಖರ್ಚು ಮಾಡಬೇಕಂತಿಲ್ಲ. ಪೆಟ್ರೋಲು ಡೀಸೆಲ್ ಹಾಕ್ಬೇಕಂತಿಲ್ಲ. ಆರಾಮಾಗಿ ನಾವೇನು ಮಾಡ್ತೀವಿ, ಒಂದೂರಿಂದ ಇನ್ನೊಂದೂರಿಗೆ ಹೋಗಿ ಬರ್ತೀವಿ. ಮಕ್ಕಳೇ, ಹಾಗಾಗಿ ನಿಮ್ಮ ಅಣ್ಣ ಅಕ್ಕ ಎಲ್ಲ ಈಗ ಶಾಲೆಗೆ ಹೋಗೋಕ್ಕೆ ಸೈಕಲನ್ನು ಉಪಯೋಗಿಸ್ತಾರಲ್ವಾ? ಹೈಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಸೈಕಲಲ್ಲಿ ಹೋಗ್ತಾರೆ. ಸರಿ ಮಕ್ಕಳೇ, ಇದು ನೋಡಿ ರೈಲು ಎಷ್ಟು ಉದ್ದ ಇದೆ ಅಲ್ವಾ? ನೀವು ರೈಲು ನೋಡಿದ್ದೀರಾ? ಹೌದು. ಇದರಲ್ಲಿ ಪ್ರಯಾಣ ಮಾಡಿದ್ದೀರಾ ಮಕ್ಕಳೇ ನೀವು? ರೈಲು ತುಂಬ ದೊಡ್ಡದಿರುತ್ತೆ. ಇದು ಚುಕ್ಕುಬುಕ್ಕು ಅಂತ ಶಬ್ದ ಮಾಡುತ್ತೆ. ಮಕ್ಕಳೇ, ರೈಲಲ್ಲಿ ಒಂದೇ ಸರಿಗೆ ನಾವು ಸುಮಾರಷ್ಟು ಜನರನ್ನ ಮತ್ತು ತುಂಬ ಲಗೇಜನ್ನು, ಸರಕು ಸಾಮಗ್ರಿಗಳನ್ನು ನಾವೇನು ಮಾಡ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತೀವಿ. ಹಾಗೆ ಹಡಗಲ್ಲೂ ಸಹ ಜಾಸ್ತಿ ಜನ ಮತ್ತು ಸಾಮಗ್ರಿಗಳನ್ನು ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸ್ತೀವಿ ಮಕ್ಕಳೇ. ಸರಿ ಮಕ್ಕಳೇ, ಎತ್ತಿನ ಗಾಡಿ, ಸೈಕಲ್ಲು, ಬೈಕು, ಕಾರು, ಆಟೋ, ಲಾರಿ ಇವೆಲ್ಲ ಏನು ಮಾಡ್ತವೆ, ರಸ್ತೆಯ ಮೇಲೆ ಚಲಿಸುವಂತಹ ವಾಹನಗಳು. ಹಾಗೆ ದೋಣಿ, ಬೋಟು, ಹಡಗು ಇವೆಲ್ಲ ಎಲ್ಲಿ ಚಲಿಸ್ತವೆ ಹೇಳಿ? ಹೌದು, ಇವು ನೀರಿನಲ್ಲಿ ಚಲಿಸುವಂತಹ ವಾಹನಗಳು. ಹಾಗೆ ಮಕ್ಕಳೇ, ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ ಇದು ಆಕಾಶದಲ್ಲಿ ಚಲಿಸುವಂತಹ ವಾಹನ. ಹಾಗೆ ರೈಲು ಏನು ಮಾಡುತ್ತೆ ಹೇಳಿ? ಹಳಿಗಳ ಮೇಲೆ ಚಲಿಸುತ್ತೆ. ಸರಿ ಮಕ್ಕಳೇ, ನಿಮಗೆ ಈಗ ವಾಹನಗಳ ಬಗ್ಗೆ ಗೊತ್ತಾಯಿತು ಅಲ್ವಾ ಮಕ್ಕಳೇ? ಅಕಸ್ಮಾತು ಈ ವಾಹನಗಳೆಲ್ಲ ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ ನೋಡೋಣ, ಸ್ವಲ್ಪ ಯೋಚನೆ ಮಾಡಿ. ಹೌದಲ್ವಾ? ನಾವು ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ನಾವು ವಸ್ತುಗಳನ್ನು ಸಹ ಹೊತ್ಕೊಂಡು ದೂರಿಗೆ ಹೋಗೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಈ ವಾಹನಗಳೆಲ್ಲ ನಮಗೆ ತುಂಬ ಉಪಯೋಗಕಾರಿಯಾಗಿದ್ದಾವೆ. ಸರಿ ಮಕ್ಕಳೇ, ಈ ಚರ್ಚೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಇದೆ ಮಕ್ಕಳೇ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ. ನೀವು ಹಿರಿಯರ ಸಹಾಯನ ಪಡೆದುಬಿಟ್ಟು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಬೇಕು. ಇದು ಈ ದಿನದ ನಿಮ್ಮ ಕಾರ್ಯಯೋಜನೆ ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮಕ್ಕಳೇ. ಧನ್ಯವಾದಗಳು.